ಟೈಟಲ್ ಕೋಣ ಯಾಕೆ, ಕೋಣದೊಳಗೆ ಅಂಥದ್ದೇನಿದೆ ಅಂತ ಹೇಳಿ. ಯಾಕಂದರೆ ಕೋಣ ಅಂತ ಬಂದಾಗ ಜನರಿಗೆ ಗೊತ್ತಾಗಬೇಕು, ಇಲ್ಲ ಇದರಲ್ಲಿ ಏನೋ ಸಮಥಿಂಗ್ ಇದೆ, ನಾನು ಹೋಗಬೇಕು ಥಿಯೇಟ್ರಲ್ಲೇ ನೋಡಬೇಕು ಅಂತೇಳಿ. ನಾನೀಗ ಕೋಣ ಬಂದು ನೋಡಬೇಕಂದ್ರೆ ನನಗೆ ಏನೇನು ಸಿಗುತ್ತೆ ಅಂತ ಹೇಳಿ. ನಿಮಗೆ ಕೋಣನ ಮೊದಲನೇದಾಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಎಷ್ಟೋ ಸಲ ಏನಾಗುತ್ತೆ, ನಾವೇನೋ ಒಂದು ಹೆಸರು ರ್ಯಾಂಡಮಾಗಿ ಇಟ್ಕೊಂಡಿರ್ತೀವಿ, ಆದರೂ ಒಳಗಡೆ ಆ್ಯಕ್ಚುಲಿ ನಮ್ಗೆ ಅದನ್ನು ನೋಡೋದಕ್ಕೆ ಸಿಕ್ಕಿರಲ್ಲ ಅನ್ನೋ ಥರದ್ದು ಒಂದಷ್ಟು ಸತಿ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ನೆಸಸರಿ ನಾವು ಹೆಸರಿಟ್ಟು ಮಾತ್ರಕ್ಕೆ ಅದು ಇರಬೇಕು ಅಂತ ಏನಿಲ್ಲ. ಬಟ್ ಕೋಣ ಅಂತ ನಾವು ಹೆಸರಿಟ್ಟಿರೋದ್ರಿಂದ ಕೋಣ ಇದೆ ಸಿನಿಮಾದಲ್ಲಿ ಮೊದಲನೇದಾಗಿರುವಂತಹ ಪ್ಲಸ್ ಪಾಯಿಂಟು. ಇನ್ನೊಂದು, ಕೋಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಸೊ ನಮ್ಗಳಿಗೆಲ್ಲ ಹೆಂಗೆ ಅಂತಂದರೆ, ಯಾರೊಬ್ಬರು ಹೇಳ್ತಾರೆ, ಇನ್ನೊಬ್ರು ಡೈಲಾಗ್ ಕೊಡ್ತಾರೆ, ನಾವು ನಮ್ಮ ಬ್ರೈನ್ ಯೂಸ್ ಮಾಡಿಬಿಟ್ಟು ನಮ್ಮ ಬಾಯಿಂದ ಏನೋ ಒಂದು ಡೈಲಾಗ್ ಹೇಳ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ವಿ ಆರ್ ಆರ್ಟಿಸ್ಟ್ಸ್. ಸೊ ನಮ್ಗೆ ಅರ್ಥ ಆಗುತ್ತೆ, ನಮಗೆ ಮಾತಾಡೋಕ್ಕೆ ಬರುತ್ತೆ. ಬಟ್ ನಮ್ಮ ಕೋಣಗೆ ಮಾತಾಡೋಕ್ಕೆ ಬರಲ್ಲ. ಅದು ಏನು ಅರ್ಥ ಮಾಡ್ಕೊಂತಂದು ಗೊತ್ತಿಲ್ಲ. ನಮ್ಗೆ ಯಾವ್ಯಾವ ಸಿಚುವೇಷನಲ್ಲಿ ಏನೇನು ಆ್ಯಕ್ಟಿಂಗ್ ಬರಬೇಕಿತ್ತೋ, ಯಾವ್ಯಾವ ಎಕ್ಸ್ಪ್ರೆಷನ್ ಬೇಕಿತ್ತೋ ಎಲ್ಲ ಕರೆಕ್ಟಾಗಿ ಮಾಡಿದೆ ಅದು. ಇಟ್ ಈಸ್ ಎ ಬ್ಯೂಟಿಫುಲ್ ಆ್ಯಕ್ಟರ್. ನಾನು ಅವಾಗ ಹೇಳ್ತಿರ್ತೇನೆ ಎಷ್ಟು ಪೇಡ್ ಆ್ಯಕ್ಟರ್ ಅಂತ. ಅಂದರೆ ನಾವೆಲ್ಲ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋಬೋದು, ನಾವೇನೋ ಒಂದು ಹೇಳ್ಬೋದು, ನಾವೇನೋ ಒಂದು ಅರ್ಥ ಮಾಡ್ಕೋಬೋದು. ಅದಕ್ಕೆ ಹಂಗಾಗಲ್ವಲ್ಲ. ಮಿನಿಮಮ್ ಅದಕ್ಕೆ ಮಾಡಬೇಕಾಗಿರೋದನ್ನ ಮಾಡಲೇಬೇಕು ಅನ್ನೋ ರೀತಿಯಲ್ಲಿರುತ್ತೆ. ಸುಮ್ಮನೆ ಹಂಗೆ ಹೇಳ್ತಿರ್ತೀನಿ ಅವಾಗ ಎಷ್ಟು ಪೇಡ್ ಆರ್ಟಿಸ್ಟು ಅಂತ ಅಂದ್ಬಿಟ್ಟು, ಬಿಕಾಸ್ ಅದು ಆ್ಯಕ್ಟ್ ಮಾಡಿದಲ್ಲ ಚಂದವಾಗಿ, ಅದಕ್ಕೆ ನಾನು ಹಂಗೆ ಹೇಳ್ತಿರ್ತೀನಿ. ಅದು ಬಿಟ್ಟರೆ ಸಿನಿಮಾದಲ್ಲಿ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ನಾವು ಸಿನಿಮಾ ನೋಡೋದೇನೆ ನಮ್ಮ ಒಂದು 2 hours ಚೆನ್ನಾಗಿ ಕಳೀಲಿ, ನಮ್ಮ ಒಂದು ಎಂಟರ್ಟೈನ್ಮೆಂಟನ್ನು ನಾವು ತಗೊಂಡು ಜೀರ್ಣ ಮಾಡ್ಕೊಳಂಗೆ ಆಗಬೇಕು ಅಂತ. ಅದ್ರ ಜೊತೆಗೆ ಕೋಮಲ್ ಸರ್ ಇರೋದ್ರಿಂದ ಕಾಮಿಡಿ ಅಂತೂ ಆರಾಮಾಗಿ ನೀವು ಜೀರ್ಣ ಮಾಡ್ಕೊಳ್ಳೋಷ್ಟಿರುತ್ತೆ. ಅದ್ರ ಜೊತೆಗೆ ಥ್ರಿಲ್ಲಿಂಗ್ ಆಗಿರುವಂತಹ ಕಾನ್ಸೆಪ್ಟ್ಗಳು, ಒಂದಷ್ಟು ವಿಷಯಗಳು ಬರುತ್ತೆ. ನಿಮ್ಗದು ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ. ಅದಲ್ಲದೆ ನಿಮಗೇನು ಬೇಕೋ ನೀವು ಕೇಳೋವಂಥದ್ದು ಎಮೋಷನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಅದಾದಮೇಲೆ ಕೆಲವೊಂದು ಸೆಂಟಿಮೆಂಟ್ ಆಗಿರ್ಬೋದು, ಈ ಎಲ್ಲವೂ ಕೂಡ ಒಂದಲ್ಲ ಒಂದು ಜಾಗದಲ್ಲಿ ನಿಮ್ಮನ್ನು ಇಂಪ್ರೆಸ್ ಮಾಡುತ್ತೆ. ಆ್ಯಂಡ್ ನೀವು ಆ ಒಂದು ಸಿಚುವೇಶನ್ಗಾಗಿರ್ಬೋದು ಅಥವಾ ವ್ಯಕ್ತಿಗಳಿಗಾಗಿರ್ಬೋದು, ನಾವೇ ಅಲ್ವಾ, ನಮ್ಮ ಪಕ್ಕದ ಮನೆಯವರಲ್ವಾ, ನಮ್ಮ ಆಂಟಿ ಅಲ್ವಾ, ನಮ್ಮ ಅಂಕಲ್ ಅಲ್ವಾ ಅನ್ನೋ ರೀತಿಯಲ್ಲೂ ಒಂದು ಕನೆಕ್ಟಿವಿಟಿನ ಕ್ರಿಯೇಟ್ ಮಾಡುತ್ತೆ. ಓವರ್ ಆಲ್ ಇಟ್ ಈಸ್ ಅ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಫಿಲಮ್. ನೀವು ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ ನಮ್ಮ ಕೋಣ.